ಹರ್ ಘರ್ ತಿರಂಗ ಅಭಿಯಾನ ಮಹಿಳಾ ನೇತೃತ್ವದ ಉದ್ಯಮವನ್ನು ಹುಟ್ಟುಹಾಕಿತು. ಗೋವಿಂದ್ ಮೋಹನ್ ಅವರ ಹೇಳಿಕೆ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಗೈಸ್. ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿರುವ ಹರ್ ಘರ್ ತಿರಂಗ ಅಭಿಯಾನವು ಮಹಿಳಾ ನೇತೃತ್ವದ ಉದ್ಯಮವನ್ನು ಹುಟ್ಟುಹಾಕಿತು ಎಂದು ಸಂಸ್ಕೃತಿ ಸಚಿವಾಲಯ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಹೇಳಿದ್ದಾರೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿ 2022ರಲ್ಲಿ ಪ್ರಾರಂಭಿಸಲಾದ ಹರ್ ಘರ್ ತಿರಂಗ ಅಭಿಯಾನವನ್ನು ಪ್ರಧಾನಿ ಮೋದಿ ಅವರು ಜನ ಆಂದೋಲನವಾಗಿ ರೂಪಿಸಿದರು. ದೇಶಭಕ್ತಿ ಮತ್ತು ಏಕತೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಜನರು ತಮ್ಮ ಮನೆಗಳು, ಕೆಲಸಗಳು, ಸ್ಥಳಗಳು ಮತ್ತು ಸಂಸ್ಥೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವಂತೆ ಒತ್ತಾಯಿಸಿದರು. 2022ರಲ್ಲಿ 2022ರಲ್ಲಿ ಪ್ರಾರಂಭವಾದ ಅಭಿಯಾನವು ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಯ ಭಾಗವಾಗಿ ಮುಂದುವರಿಯುತ್ತದೆ. ಇಂದು ಒಂದು ದೊಡ್ಡ ಜನಾಂದೋಲನವಾಗಿ ವಿಕಾಸಗೊಂಡಾಗ ಇದು ದೇಶದಾದ್ಯಂತ ಸಾವಿರಾರು ಮಹಿಳೆಯರಿಗೆ ಹೊಸ ಉದ್ಯೋಗಾವಕಾಶವನ್ನು ಸೃಷ್ಟಿಸಿದೆ. ಈ ಉಪಕ್ರಮವು ತಳಮಟ್ಟದ ಮಹಿಳೆಯರಿಗೆ ನಡೆಸಲ್ಪಡುವ ಸಂಪೂರ್ಣ ಹೊಸ ಉದ್ಯಮ ಹುಟ್ಟುಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ದೊಡ್ಡ ಮಾರಾಟಗಾರರ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸಿತು. ಇಂದು ಸ್ವಯಂ ಸಹಾಯ ಗುಂಪುಗಳು ರಾಷ್ಟ್ರಧ್ವಜಗಳ ಪ್ರಾಥಮಿಕ ಉತ್ಪಾದಕರಾಗಿದ್ದಾರೆ ಎಂದು ಗೋವಿಂದ ಮೋಹನ್ ಹೇಳುತ್ತಾರೆ. 2022ರಲ್ಲಿ ಅಭಿಯಾನವನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದಾಗ ಧ್ವಜಗಳ ಬೇಡಿಕೆಯನ್ನು ಪೂರೈಸುವ ಮಹತ್ವದ ಸವಾಲು ಇತ್ತು ಎಂದು ಮೋಹನ್ ನೆನಪಿಸಿಕೊಂಡರು. ಇದನ್ನು ಪರಿಹರಿಸಲು ಕೇಂದ್ರ ಸರ್ಕಾರವು ದೊಡ್ಡ ಮಾರಾಟಗಾರರಿಂದ ರಾಷ್ಟ್ರಧ್ವಜಗಳನ್ನು ಖರೀದಿಸಿ ಮತ್ತು ಸರಿಸುಮಾರು 7.5 ಕೋಟಿ ಧ್ವಜಗಳನ್ನು ರಾಷ್ಟ್ರಗಳಿಗೆ ನೇರವಾಗಿ ಮತ್ತು ಅಂಚೆ ಕಚೇರಿಗಳ ಮೂಲಕ ವಿತರಿಸಿತು. ಈ ಅಭಿಯಾನವನ್ನು ಮತ್ತಷ್ಟು ಬೆಂಬಲಿಸಲು ಪ್ರಧಾನಿ ಮೋದಿಯವರು ಭಾರತದ ಧ್ವಜ ಸಂಹಿತೆ ಪರಿಷ್ಕರಣೆಯನ್ನು ಪ್ರಾರಂಭಿಸಿದರು. ಇದು ಮಹಿಳಾ ಸ್ವಸಹಾಯದ ಗುಂಪುಗಳು ಸೇರಿದಂತೆ ಧ್ವಜ ಉತ್ಪಾದನೆಯಲ್ಲಿ ವಿವಿಧ ಮಧ್ಯಸ್ಥಗಾರರ ಪಾಲ್ಗೊಳ್ಳುವಿಕೆ ಸಕ್ರಿಯಗೊಳ್ಳುತ್ತದೆ. 2ನೇ ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಸರಬರಾಜು ಮಾಡಿದ ರಾಷ್ಟ್ರೀಯ ಧ್ವಜಗಳ ಬೇಡಿಕೆಯು ಗಮನಾರ್ಹವಾಗಿ ಸುಮಾರು 2.5 ಕೋಟಿಗೆ ಇಳಿಯಿತು, ಏಕೆಂದರೆ ಮಹಿಳಾ ಸ್ವಸಹಾಯ ಗುಂಪುಗಳು ಧ್ವಜ ಉತ್ಪಾದನೆಯನ್ನು ಹೆಚ್ಚೆಚ್ಚು ವಹಿಸಿಕೊಂಡವು. ಇಂದು ಗಮನಾರ್ಹ ಉದಾಹರಣೆಯೆಂದರೆ ಉತ್ತರ ಪ್ರದೇಶ ಇಂದು 2022ರಲ್ಲಿ ಸರ್ಕಾರದಿಂದ 4.5 ಕೋಟಿ ಧ್ವಜಗಳನ್ನು ಖರೀದಿಸಿ 2023ರಲ್ಲಿ ಯಾವುದೇ ಖರೀದಿಸಿಲ್ಲ. ಧ್ವಜ ಉತ್ಪಾದನೆ ಸ್ವಸಹಾಯ ಸಂಘಗಳ ಸ್ವಾವಲಂಬನೆ ಧನ್ಯವಾದಗಳು ಎಂದು ಗೋವಿಂದ್ ಮೋಹನ್ ಹೇಳಿದ್ದಾರೆ. ಓಕೆ ಗೈಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.